ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಜೀವನಕ್ಕೆ ಕಲಿಸುವ ದೊಡ್ಡ ಪಾಠ. ನಮ್ಮ ಜೀವನದಲ್ಲಿ ನಾವು ಯಾರನ್ನು ಹೆಚ್ಚು ನಂಬಿರುತ್ತೇವೆಯೋ ಯಾವುದೋ ರೀತಿಯಲ್ಲಿ ನಮಗೆ ಅಂಥವರಿಂದನೇ ಮೋಸ ಆಗುತ್ತದೆ. ಆದರೆ ಅದನ್ನು ಹೇಳಲು ನಮಗೆ ಹಿಂಜರಿಕೆಯಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ನಮಗೆ ಪರಿಚಯನಷ್ಟೇ ಇರುವ ವ್ಯಕ್ತಿ ಯಾವಾಗಲಾದರೂ ಒಂದು ಸಲ ಭೇಟಿಯಾಗುತ್ತಿರುತ್ತೇವೆ. ಆದರೆ ನಮಗೆ ಗೊತ್ತಿಲ್ಲದೆ ಅಂಥವರಿಂದಲೇ ನಮಗೆ ತುಂಬ ಸಲ ಸಹಾಯ ಆಗಿರುತ್ತದೆ. ಆದರೆ ಅಂಥವರನ್ನು ನಾವು ಹೆಚ್ಚು ಹಚ್ಚಿಕೊಳ್ಳುವುದಿಲ್ಲ ಮತ್ತು ಅವರ ಮೇಲೆ ಪೂರ್ಣವಾದ ವಿಶ್ವಾಸವನ್ನು ಇಡುವುದಿಲ್ಲ. ಇದೇ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅಥವಾ ಬೆಳಗಾಗಬಹುದು. ಎಲ್ಲವೂ ನಮ್ಮಿಂದ ಮಾತ್ರ ಸಾಧ್ಯವಾಗುತ್ತದೆ. ಇವತ್ತಿನ ಕತೆ ಕೂಡ ನಮ್ಮ ಜೀವನಕ್ಕೆ ದೊಡ್ಡ ಪಾಠವನ್ನು ಕಲಿಸುತ್ತದೆ. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದು ಪ್ರೈವೇಟ್ ಶಾಲೆ ಇತ್ತು. ಆ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಚೆನ್ನಾಗಿದ್ದವು. ಅದೇ ಶಾಲೆಯಲ್ಲಿ 5ನೇ ತರಗತಿಯ ಕ್ಲಾಸಿನಲ್ಲಿ ದಿನವೂ ಪೆನ್ನು ಪೆನ್ಸಿಲ್ಗಳು ಕಳ್ಳತನವಾಗುತ್ತಿದ್ದವು. ಪ್ರತಿ ಸಲ ಮಕ್ಕಳು ಹೊಸ ಪೆನ್ನು ಪೆನ್ಸಿಲ್ಗಳನ್ನು ತರುತ್ತಿದ್ದರು. ಆದರೆ ಪ್ರತಿದಿನ ಬ್ರೇಕ್ ಬಿಟ್ಟಾಗಲೆಲ್ಲ ಎಲ್ಲ ಬ್ಯಾಗ್ಗಳಿಂದ ಪೆನ್ನು ಪೆನ್ಸಿಲ್ಗಳು ಕಳುವು ಆಗುತ್ತಿದ್ದವು. ತುಂಬ ಯೋಚನೆಯಿಂದ ಆ 5ನೇ ತರಗತಿಯ ಕ್ಲಾಸ್ ಟೀಚರ್ ಪ್ರಿನ್ಸಿಪಾಲ್ಗೆ ಹೋಗಿ ಅವರು ಕ್ಲಾಸಿನಲ್ಲಿ ಆಗುತ್ತಿರುವ ಕಳ್ಳತನದ ಬಗ್ಗೆ ಕಂಪ್ಲೇಂಟ್ ಕೊಡುತ್ತಾರೆ. ಆಗ ಪ್ರಿನ್ಸಿಪಾಲ್ ಏನು ಮಾಡ್ತಾರೆ ಅಂದರೆ, ಅದೇ ಕ್ಲಾಸಿನಲ್ಲಿದ್ದ ಕೆಲವು ವಿದ್ಯಾರ್ಥಿಗಳ ಗುಂಪನ್ನು ಕರೆದು, ಬ್ರೇಕ್ ಬಿಟ್ಟಾಗ ನಿಮ್ಮ ಎಲ್ಲರ ಕಣ್ಣುಗಳು ನಿಮ್ಮ ತರಗತಿಯ ಮೇಲೆ ಇರಬೇಕು ಹಾಗೂ ಕಳ್ಳತನ ಮಾಡುವ ಹುಡುಗನನ್ನು ನನ್ನ ಚೇಂಬರ್ಗೆ ಕರೆದುಕೊಂಡು ಬರಬೇಕೆಂದು ಆದೇಶ ನೀಡುತ್ತಾರೆ. ಅದೇ ರೀತಿ ಪ್ರಿನ್ಸಿಪಾಲ್ ನೇಮಿಸಿದ್ದ ಹುಡುಗರು ಕಳ್ಳ ವಿದ್ಯಾರ್ಥಿಯನ್ನು ಹಿಡಿದು ಕ್ಲಾಸ್ ಟೀಚರ್ಗೆ ತೋರಿಸುತ್ತಾರೆ. ಆಗ ಕ್ಲಾಸ್ ಟೀಚರ್, ನೀನು ಇಷ್ಟು ಶ್ರೀಮಂತ ಮನೆತನದ ಹುಡುಗನಿದ್ದರೂ ನಿನಗೆ ಈ ಕೆಟ್ಟ ಬುದ್ಧಿ ಹೇಗೆ ಬಂತು ಅಂತ ಒಂದೆರಡು ಹೊಡೆದು ಪ್ರಿನ್ಸಿಪಾಲ್ ಚೇಂಬರ್ಗೆ ಕರೆದುಕೊಂಡು ಹೋಗ್ತಾರೆ. ಆ ಪ್ರಿನ್ಸಿಪಾಲ್ ಕೂಡ ಒಂದೆರಡು ಹೊಡೆದು ನಿಮ್ಮ ಪಾಲಕರನ್ನು ಕರೆದುಕೊಂಡು ಬಾ ಎಂದು ಹೇಳ್ತಾರೆ. ಆಗ ಹುಡುಗ ತನ್ನ ತಾಯಿಯನ್ನು ಕರೆದುಕೊಂಡು ಬರ್ತಾನೆ. ಪ್ರಿನ್ಸಿಪಾಲ್ ತರಗತಿಯಲ್ಲಿ ಆಗಿರುವ ಘಟನೆಯನ್ನು ಹೇಳ್ತಾರೆ. ಇತ್ತ ಆ ವಿದ್ಯಾರ್ಥಿಯ ತಾಯಿ ನಮ್ಮ ಮನೆತನದ ಮರ್ಯಾದೆ ತೆಗೆದೆ ಎಂದು ಒಂದೆರಡು ಹೊಡೆದು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಸಾಯಂಕಾಲ ಆಫೀಸಿನಿಂದ ಮನೆಗೆ ಬಂದ ಆ ವಿದ್ಯಾರ್ಥಿಯ ತಂದೆಯ ಮುಂದೆ ತಾಯಿಯು ಶಾಲೆಯಲ್ಲಿ ನಡೆದಿರುವ ಘಟನೆಯ ಬಗ್ಗೆ ಹೇಳ್ತಾಳೆ. ಅಪ್ಪ ಕೂಡ ನಮ್ಮ ಮನೆತನದ ಮರ್ಯಾದೆ ತೆಗೆಯುತ್ತೀಯಾ ಎಂದು ಒಂದೆರಡು ಹೊಡೆಯುತ್ತಾರೆ. ಆಗ ಆ ತಂದೆ ಹೇಳ್ತಾನೆ, ನೀನು ಪೆನ್ನು ಪೆನ್ಸಿಲ್ಗಳನ್ನು ಏಕೆ ಕಳ್ಳತನ ಮಾಡ್ತೀಯಾ? ನಿನಗೆ ಬೇಕಾದರೆ ನನ್ನನ್ನು ಕೇಳು, ನಾನು ಆಫೀಸಿನಿಂದ ತಂದು ಕೊಡುತ್ತೇನೆ ಎಂದು ಹೇಳ್ತಾನೆ. ಈ ಮಾತನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಆ ಹುಡುಗನ ತಂದೆ ಪೆನ್ನು ಪೆನ್ಸಿಲ್ಗಳನ್ನು ಕೊಂಡು ಬಂದು ಕೊಡುತ್ತೇನೆ ಎಂದು ಹೇಳುವುದಿಲ್ಲ, ಆಫೀಸಿನಿಂದ ತರುತ್ತೇನೆ ಎಂದು ಹೇಳುತ್ತಾನೆ. ಆತನು ಕೂಡ ಕಳ್ಳತನ ಮಾಡಿದ ಹಾಗೆ ಆಗುತ್ತದೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಮಕ್ಕಳು ಯಾವತ್ತೂ ತಪ್ಪನ್ನು ಮಾಡುವುದಿಲ್ಲ. ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ಮಕ್ಕಳು ಕೂಡ ಮಾಡ್ತಾರೆ. ಅದಕ್ಕೆ ನಾವು ಎಷ್ಟೇ ಶ್ರೀಮಂತ ವ್ಯಕ್ತಿಯಾಗಿರಲಿ ಅಥವಾ ಬಡವರಾಗಿರಲಿ, ಮನೆಯಲ್ಲಿ ನಾವೇ ಹಿರಿಯರಾಗಿದ್ದರೆ ನಮ್ಮ ಮನೆಯಲ್ಲಿ ಇರುವ ಕಿರಿಯರಿಗೆ ನಾವೇ ಮಾದರಿಯಾಗಿರಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.